ಹಿಂಗ್ಯಾಕೆ ಮಾಡ್ತೀನಿ ಅಂತ ಯಾಕೆ ಮಾಡಿ ಅದು ಉಳಿತು ನಾ ಏನು ಮಾಡಲಿ ಅಂತ ನನಗೆ ನಿದ್ದೆ ಬಂದೈತಿ ನಿನಗೆ ತಿಳಿತೈತಿಲ್ಲ ಅಂತ ಅವ್ರು ನನಗೆ ನಿದ್ದೆ ಬಂದದ್ದು ಗೊತ್ತಾಗೆ ಮಾಡೀನಿ ಅಂತ ನಿದ್ದೆ ಕೆಡಿಸೋದು ಪಾಪ ಅನ್ನೋದು ತಿಳಿಯಂಗಿಲ್ಲ ನಿಮ್ಗೆ ಅಲ್ಲಪ್ಪ ನೀ ಅದ ಇಲ್ಲಿ ತಾಯಿ ಋಣ ತೀರ್ಸಾಕ್ ಕೊಡ್ತಿದ್ದಿ ನಿದ್ದೆ ಆದ್ರೆ ಏನಾಗ್ತದೆ ನಿದ್ದೆ ಹೋದ್ರೆ ಏನಾಗುತ್ತೆ ಇಲ್ಲ ಮಕ್ಕಳು ಹೆಂಗಿನ ತಮ್ಮ ಒಂದೇ ದಿವ್ಸ ಹಾಸಿಯಾಗಿ ನೀರು ಬಿದ್ರೆ ಹಿಂಗ್ ಮಾಡಾಕತ್ತಿ ನೀ ಸಣ್ಣವಿದ್ದಾಗ ದಿನ ನನ್ನ ಹಾಸಿಗೆ ತೋರಿಸಿದ್ದಿ ದಿನ ಹುಚ್ಚಿ ಹೊಯ್ಕೋತಿದ್ದಿ ಹಾಸಿಗೆಯಾಗ ಹೊಯ್ತಿದ್ದಿ ಹಾಸಿಗೆ ತೋರಿಸಿದ್ರ ನಿನ್ನ ಹಾಸಿಗೆ ತೋಯ್ತಂತಂದ್ರ ನನ್ನ ಹಾಸಿಗೆ ಮ್ಯಾಗ ಮಲಗಿಸ್ತಿದ್ದೆ ನಿನ್ನ ಹಾಸಿಗೆ ಮ್ಯಾಗ ನಾ ಮಲ್ಕೋತಿದ್ದೆ ಹಸಿದ್ರ ಮ್ಯಾಗ ಯಾವಾಗ ನನ್ನ ಹಾಸಿಗೆನು ತೋರಿಸಿದಲ್ಲ ಅವಾಗ ಹಸಿ ಹಾಸಿಗೆ ಮ್ಯಾಗ ನಾ ಮಕ್ಕಳು ನಿನ್ನ ಎದಿ ಮ್ಯಾಗ ಹಾಕೊಂಡಿದ್ದೆ ಎದಿ ಮ್ಯಾಗ ಇಟ್ಕೊಂಡು ಮಲ್ಕೊಂಡಿದ್ದೆ ಒಂದ್ ದಿವ್ಸ ಅಂತಮ್ಮ 10 ವರ್ಷ ಮಾಡೀನಿ ನೀ ಎಲ್ಲೆಲ್ಲೇ ತಿರುಗಾಡಿದಿ ಏನೇನ ಮಾಡಿದಿ ಅವರ ಕಡೆಗೆ ಮಾಡ್ಕೊಂಡಿ ಆ ಕೈಲೇ ಕಿವುಚಿದಿ ತಮ್ಮ ನಾ ಒಂದು ದಿವಸ ಹೇಸ್ಕೊಳ್ಳಿಲ್ಲ ಎಲ್ಲ ಸ್ವಚ್ಛ ಮಾಡಿ ದಿವ್ಸಕ್ಕೆ 4-8 ಸಾರಿ ಜಳಕ ಮಾಡಿಸಿ ಬಟ್ಟೆ ಉಡಿಸಿ ನಿನಗೆ ಹೊಸ ಬಟ್ಟೆ ತಾಯಿ ಋಣ ತೀರಿಸ್ತಾನಂತ ಏನ್ ತೀರಿಸ್ತಿ ಇದಿಟ್ಟು ಹಾಸಿಯಾಗ ನೀರು ಚೆಲ್ಲಿದ್ರ ಇಟ್ಟು ಸಿಟ್ಟು ಬಂತು ನಿನಗ್ ಮಾಡಿದ್ದೆಷ್ಟು ಅಂತ ನಾನು ಲೆಕ್ಕ ಬರ್ದಿಟ್ಟೆ ನನಗೆ ಏನ್ ತೀರ್ಸವ್ ನೀನು ಉದ್ದಕ್ ಬಿದ್ದ ಯಾವ 100 ಜನ್ಮದಾಗ ತೀರ್ಸಕ್ ಆಗುದಿಲ್ಲ ನಾವು ಬಹಳ ವಿಚಾರ ಮಾಡೋದಿಲ್ಲ ನೆಚ್ಚಣಿಕೆ ಮಾಡ್ಕೋತೀವಿ ಎಲ್ಲರನ್ನು ದಾಟಿದ ಕೂಡಲೇ ನೆಚ್ಚಣಿಕೆ ಒದಿ ಚಟ ಏರಿದೀವಿಲ್ಲೋ ಅವ್ರದೇನ್ ಕೆಲಸ ಅಂತೀವಿ ಸ್ಮರಿಸ್ಬೇಕಾಗ್ತೈತಿ ನಮ್ಮಪ್ಪ ದೇವರಲ್ಲೇನು ನಮ್ಮಪ್ಪ ತಾ ಹರಕ ಬಟ್ಟೆ ಉಟ್ಕೊಂಡು ಇವು ಹೊಸ ಬಟ್ಟೆ ಒದಗಿಸ್ಕೊಡ್ತ ತಾ ಹರಕ ಚಪ್ಪಲ್ ಹಾಕೊಂಡು ಮಗಳಿಗೆ ಸ್ಯಾಂಡಲ್ ತಗೊಂಡು ಕೊಟ್ಟ ದಾಡಿ ಮಾಡಿಸ್ಕೊಳಕ್ ರೊಕ್ಕ ಕಿಟ್ಟಿಟ್ಟು ಬಾಡಿ ದಾಡಿ ಬಿಟ್ಕೊಂತ ಅಡ್ಡಾಡಿದ ಆದ್ರ ಸಾಲಿ ಪೀ ಕೊಡಕ್ ರೊಕ್ಕ ಎಂದು ಕಡಿಮೆ ಮಾಡ್ಲಿ ತೊಂಡೋದ್ರಾಗ ಹೊಲ್ದಾಗ ಹೋಗಿ ನಿಂದಿರ್ತಿದ್ದ ಕತ್ಲಾಗಿನ ಮನೆಗೆ ಬರ್ತಿದ್ದ ಬಿಸಿಲು ಅನ್ಲಿಲ್ಲ ನೆಳ್ಳ ಅನ್ಲಿಲ್ಲ ಗಾಳಿ ಅನ್ಲಿಲ್ಲ ಮಳಿ ಅನ್ಲಿಲ್ಲ ಚಳಿ ಅನ್ಲಿಲ್ಲ ದುಡಿದ ನಮ್ಮನ್ನೆಲ್ಲ ಸಾಕಿ ಸಲುಗಿ ದೊಡ್ಡವ ಮಾಡಿದವ ಇವ ದೇವ್ರಲ್ದ ಇನ್ಯಾವ ದೇವ್ರು ಬರ್ತಾರ ಯಾರ ದೇವ್ರು ನಾವ್ ವಿಚಾರ ಮಾಡಿದ್ರೆ ನಮ್ಮ ಮನ್ಯಾಗ ದೇವ್ರು ವಿಚಾರ ಮಾಡ್ಲಾರ್ದವ್ರಿಗೆ ಜಗತ್ನಾಗ ಎಲ್ಲಿ ದೇವ್ರು ಕಾಣೋದ್ರಿ ಅದ್ರಾಗ ದೇವ್ರು ಅದಾನ್ರಿ ಇದ್ರಾಗ ದೇವ್ರು ಅದಾನ್ರಿ ವಿಚಾರ ಮಾಡಿದ್ರೆ ಇವು ಕಾಣೋ ದೇವ್ರು ಇಲ್ಲೇ ಅದ ಮಕ್ಕಳನ್ನ ಸಾಲಿ ಕಲಿಸಿ ದೊಡ್ಡವ್ರನ್ನ ಮಾಡಿ ಹೊಲ ಮನಿ ಮಾರಿ ನೌಕರಿಗೆ ಹಚ್ಚಿ ಚಲೋ ಹುಡುಗಿ ತೆಗದ್ ಲಗ್ನ ಮಾಡಿ ಲಗ್ನ ಮಂಟಪದಾಗ ಕೂತಿರ್ತಾನ ಎಲ್ಲರೂ ಆನಂದದಾಗಿರ್ತಾನ ಅವೊಬ್ಬನ ಮೂಲೆ ಕೂತಿರ್ತಾನ ಲಗ್ನದ ಮೆರವಣಿಗೆ ನಡೆದಿರ್ತೈತಿ ಗಂಡ ಹೆಣ್ತಿದ್ ಇಂದ್ರಾಯಣಿ ಹಂಗ ಇವ್ರ ಮೆರವಣಿಗೆ ನಡೆದಿರ್ತೈತಿ ಅವ ಕಂಬ ಕಾತ್ಕೊಂಡು ಕೂತಿರ್ತಾನ ಅವನ ತಲೆಗ ಒಂದೇ ವಿಚಾರ ಸಾಲ ಯಾರು ಹರಿದಿದ್ದು ನೀ ಯಾವಾಗ ಲಗ್ನಕ್ಕೆ ಮಾಡಿದ್ವಿ ಅಷ್ಟ್ರಾಗಿ ಇವ ಮತ್ತೆ ಹೆಂಡತಿ ಮಾಡ್ಕೊಂಡು ಬೇರೆ ಹಾದ್ನಂತಂದ್ರ ಅವನ ಹರ್ಕೊಂತ ಕುಂದ್ರ ಅವನ ಸಾಲ ಇವ ದೇವ್ರಲ್ದ ಇನ್ಯಾ ದೇವ್ರು ಬರವಂತ ಅನಂತ ಉಪಕಾರಗಳು ಮತ್ತಿಷ್ಟೆಲ್ಲ ಮಾಡ್ಬೇಕಾದ್ರೆ ಇವ್ರು ನಮಗೆ ಏನು ಮರಳಿ ಕೊಡೋರದಾರ ಅಂತ ಒಮ್ಮೆರ ವಿಚಾರ ಮಾಡ್ಯಾರನ ಅಪ್ಪ ಅವ್ವ ಒಮ್ಮೆ ವಿಚಾರ ಮಾಡಿಲ್ಲ ಅದಕ್ಕಂತ ನಾ ಏನ್ ಮಾಡೀನ್ರಿ ಇತ್ತೀಚೆಗೆ 100-200 ಹಳ್ಳಿ ದತ್ತಕ್ಕೆ ತಗೊಂಡಿನಿ ಶಾಲೆಗಳ್ನ ಆ ಶಾಲ್ಯಾಗ ವರ್ಷಕ್ಕೊಮ್ಮೆ ಅಪ್ಪ ಒಂದು ಪಾದ ಪೂಜೆ ಮಾಡಿಸ್ತಾರೆ ಹುಡುಗರ ಕಡೆಯಿಂದ ಯಾಕಂದ್ರ ಹುಡುಗರಿಗೆ ಒಮ್ಮೆ ನೆನಪು ಮಾಡಿಕೊಡ್ತೀವಿ ಅಪ್ಪ ಅಂದ್ರೆ ಏನು ಅವ್ವ ಅಂದ್ರೆ ಏನಂತ ಇರ್ಲಿಕ್ಕಂದ್ರ ಅಪ್ಪ ಅವ್ವ ಇಬ್ರು ಮಕ್ಕಳ ಕೈಯಾಗ ಏನಕ್ಕಾರ ಹೇಳಕ್ ಹೋಗುದಿಲ್ಲ ಮಕ್ಕಳು ಕಲ್ತು ಶಾಣ್ಯರಾಗಿ ಶಹರ್ ಹೋಗ್ತಾರ, ಅಮೇರಿಕಾಕ್ಕೆ ಹೋಗ್ತಾರ, ಇಂಗ್ಲೆಂಡ್ ಹೋಗ್ತಾರ, ಹೋಗಿ
ರೊಕ್ಕ ಕಳಿಸ್ತಾರ ಬೇಕಂದ್ರ ಅವು ಅಂತಾಳ ರೊಕ್ಕ ಬೇಡ ನಿಮ್ಮನ್ನ ನೋಡು ಇಚ್ಛೆ ಆಗೈತಿ ಒಂದ್ಸಾರಿ ಬಂದ್ ಹೋಗ್ರಿ ಅಂತ. ಬರಾಕ್ ಸೌಡಿಲ್ ನಮ್ಗಂತ. ಮುಂದೆ ನಾವು ಹಾಸಿಗೆ ಹಿಡಿದೀವಿ ದವಾಖಾನಿಗೆ ಹೊಂಟಿವಿ ಅಂತಂದ್ರ ನಾ ದವಾಖಾನಿ ಬಿಲ್ ಎಲ್ಲ ಅಕೌಂಟ್ ಪೇ ಮಾಡ್ತೀನಿ, ನೀವೇನ್ ಚಿಂತೆ ಮಾಡ್ಬೇಡ್ರಿ ಅಂತ. ಅಕ್ಕಿ ಅಂತಾಳ ನಮ್ಗೆ ರೊಕ್ಕದ ಚಿಂತಿಲ್ಲ, ನಮ್ಗೆ ನಿಮ್ಮನ್ನ ನೋಡು ಚಿಂತೆ ಐತಿ, ಒಂದ್ಸಾರಿ ನಿಮ್ ಮಾರಿ ನೋಡಿ ಪ್ರಾಣ ಬಿಡ್ಬೇಕಂತೈತಿ, ನಮಗೀಗ ರಜಾ ಸಿಗುದಿಲ್ಲ ಅಂತ. ಮುಂದ ಅವು ತೀರ್ಕೊಂಡ್ರ ಇಬ್ರು ಅಣ್ತಂಬ್ರು ಇಬ್ರು ಮೂವರು ಅಲ್ಲೇ ಅದಾರ. ಅವು ಸತ್ಲಂದ್ರ ನೀವು ಹೋಗು, ಅಪ್ ಸತ್ನಂದ್ರ ನಾ ಹೊಕ್ಕೇನಿ ಅಂತಾರ. ಹಂಚ್ಕೋತಾರ ಸತ್ತವ್ರನ್ನ ಸಹಿತ. ಅವು ಸತ್ಲಂದ್ರ ಇವ ಬಂದ್ ಹೊಕ್ಕಾನ, ಅಪ್ಪ ಸತ್ರ ಅವ ಬಂದ್ ಹೊಕ್ಕಾನ. ಏನು ಋಣ? ಏನು ತೀರಿಸಿದೀವಿ ನಾವು? ಏನು ಇಲ್ಲೇ ಇದ್ದೂರಾಗ ಇಲ್ಲೇ ಮಕ್ಕಳು ಇಲ್ಲೇ ಹೋಗ್ತಾವ, ದೂರ ಬೆಂಗಳೂರು ಹೋಗ್ತಾವ, ಮುಂಬೈ ಹೋಗ್ತಾವ, ಪುಣಾಕ್ ಹೋಗ್ತಾವ. ಸುರುಗೆ ಫೋನ್ ಮಾಡಿದ್ರೆ ಎತ್ತಾರೆ, ಹಿಂದಗಡೆ ಫೋನ್ ಮಾಡಿದ್ರು ಸಹಿತ ಗಾಡಿಯಾಗ ಅದಿನಂತ ಒಬ್ಬವ ಅಂತಾನ, ಮೀಟಿಂಗ್ನಾಗ ಅದಿನಂತ ಒಬ್ಬವ ಅಂತಾನ, ಆಫೀಸ್ ಮುಗ್ದಿನ ಫೋನ್ ಮಾಡ್ತೀನಂತ ಒಬ್ಬವ ಅಂತಾನ. ಮುದುಕಿ ಈಗ ಮಾಡ್ಯಾರ ಆಗ ಮಾಡ್ಯಾರ ಫೋನ್ ಅಂತಂದ್ರೆ ಫೋನ ಬರೋದಿಲ್ಲ. ಎಲ್ಲರೂ ಹಿಂಗಿಲ್ಲ ಅಂತ ಹೇಳುದಿಲ್ಲ, ನಾ ಕೆಲವು ಮಂದಿದ್ ಹೇಳಕತ್ತೀನಿ. ಚಲೋ ಹುಡುಗರು ಅದಾವ. ಅಪ್ಪ ಅವ್ವ ಅವುಗೆಲ್ಲ ಹೊಡಿತು. ಅಪ್ಪಂದ ಇಷ್ಟು ಖರ್ಚು ಮಾಡಿ ಮನಿ ಹೊಲ ಮಾಡಿ ಇವ್ರಿಗೆಲ್ಲ ಹೊಲ ಮನಿ ತಗೊಂಡ್ ಕೊಟ್ಟಿವಿ, ನೌಕರಿ ಹೆಚ್ಚಿವಿ, ನಿಮ್ಮ ಅವ್ಗೆಲ್ಲ ಹೊಡೆದೈತಿ ಬರ್ರಿ ಅಂದ್ರ ರಜಾ ಕೊಡೋದ್ರಾಗ್ಯಾರ ಸಾಹೇಬ್ರು, ಹಿಂದಾಗಡೆ ಬರ್ತೀನಿ ಅಂತ. ಅಪ್ಪ ಸೇವಾ ಮಾಡ್ಕೊತಾನೆ ಇತ್ತ. ಮುದುಕಿ ಸೇವಾ ಮಾಡಿದ ದಿನ ತಲೆ ಹಿಕ್ಕಬೇಕು, ಜಳಕ ಮಾಡಿಸ್ಬೇಕು, ಚಹಾ ಮಾಡಿಕೊಡ್ಬೇಕು, ಅಡುಗೆ ಮಾಡಿಕೊಡ್ಬೇಕು, ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಒಂದಾಗ ಕರ್ಕೊಂಡು ಹೋಗ್ಬೇಕು, ತೊಳಿಬೇಕು, ಹೊಡಿಬೇಕು, ಎಲ್ಲ ಗಂಡನ ಮಾಡ್ತಿದ್ದ. ಬ್ಯಾಸತ್ತ. ವರ್ಷ ಹೋದ್ 2 ವರ್ಷ ಹೋದ್ ಬ್ಯಾಸತ್ತ. ಮಕ್ಕಳರ ಮೊದಲ್ 3 ತಿಂಗಳಿಗೊಮ್ಮೆ ಬರ್ತಿದ್ರು, ಈಗ ವರ್ಷಕ್ಕೊಮ್ಮೆ ಬರೋದು ಸಹಿತ ಅಪರೂಪ. ಗಂಡ ಒಂದ್ ದಿವ್ಸ ಹೆಂಡತಿಗಂದ, ನೋಡು ಹಿಂಗ ಎಷ್ಟು ದಿವಸ ಕೊಂಡ್ಕೋತ್ ಹೋಗುದು, ಪ್ರಯಾಣ ಮಾಡು ನನಗಿಬ್ರು ಅಂತ ಅಂದಕ್ಕೆ. ಎಲ್ಲಿಗಿ ಹೋಗೋನಲ್ಲ ಮ್ಯಾಗ. ಯಾಕ್ರಿ? ಸೇವಾ ಮಾಡಿ ಬ್ಯಾಸತ್ತಿಲ್ಲ. ಮೊದಲ್ ಮೇಯಾಕ ಶಕ್ತಿ ಇತ್ತು, ಎತ್ತಕ ಇಳುವಾಕ ಏನ್ ಅನಿಸ್ತಿದ್ದಿಲ್ಲ. ಈಗ ನನಗೂ ಶಕ್ತಿ ಕಡಿಮೆ ಆಗೈತಿ, ಆಗೋಲ್ದ ಕೆಲಸ. ನಿಮ್ಮ ಇಚ್ಛಾ ಇತ್ತಂದ್ರೆ ನಡ್ರಿ ಹೋಗೋಣ. ಮರ್ದಿವ್ಸನ ಬಾಟ್ಲಿ ತಗೊಂಡು ಬಂದ, ತನಗೊಂದು ಹೆಂಡತಿ ಬಂದು. ಇದು ಸತ್ಯ ಘಟನೆ, ನಡೆದದ್ದು ಹೇಳಾಕತ್ತೀನಿ. ಅಂದ ನಾಶಿಕ್ದಾಗ ಆಗಿತ್ತು. 2 ಬಾಟ್ಲಿ ತಂದ, ಹೆಂಡತಿ ಕೊಟ್ಟ, ನೀ ಮೊದಲು ತಗೋ, ನೀ ಒಂದು ವೇಳೆ ಉಲ್ಟಿ ಆಗಿ ಉಳ್ದಂದ್ರೆ ನೋಡೋರು ಯಾರು? ನೀವು ಹೋಗಿದ್ದು ಖಾತ್ರಿ ಮಾಡ್ಕೊಂಡು ಹಿಂದಗಡೆ ನಾ ಬರ್ತೀನಿ ಅಂತಂದ. ತಗೊಂಡ್ರು. ರಾತ್ರಿ ಎಲ್ಲ ಚಟಪಟ ಒದ್ದಾಡಿದ್ರು. ಪ್ರಾಣ ದೌಡ್ ಹೋಗೋದು. ಅಡಿಗೆ ಕುತ್ತಿಗೆ ಒತ್ತಿ ಪ್ರಾಣ ಕಳಿಸಿ ತಗೊಂಡು ಕೂಡ್ಲೆ ಬಹಳ ತ್ರಾಸ. ಚಟಪಟ ಒದ್ದಾಡಿದ. ರಾತ್ರಿ ಎಲ್ಲ 4 ತಾಸು ಆಯ್ತು. ಬೆಳಗಾಗಕ್ ಬಂತು, ಆದ್ರೂ ಪ್ರಾಣ ಹೋಗೋದು. ಕಡಿಕ ತಾನ ತನ್ನ ಕುತ್ತಿಗೆ ಹೆಚ್ಚಿಕೊಂಡ. ಒಂದ್ ದಾರ ತಗೊಂಡು ನಿಮ್ ಕುತ್ತಿಗೆ ಹಾಕಿ ಚಕ್ಕೊಂಡ. ಮಗಲ್ ಮನೆಯವರು ಮುಂಜಾನೆ ಬಾಗ್ಲನ ತೆಗೆದು ನೋಡಿದ್ರು. ಬಾಗ್ಲ ತೆಗೆದು ನೋಡಿದ್ರು, ಇಬ್ರು ಹೋಗಿದ್ರು.
ಪೊಲೀಸರನ್ನ ಕರೆದು ಪಂಚನಾಮ ಆಯ್ತು, ಮಕ್ಕಳಿಗೆ ಫೋನ್ ಮಾಡಿದ್ರು, ಪುಣಾದಾಗ ಮುಂಬೈದಾಗ ಬಂದರು, ಬುಡ್ಕೋತ ಬಂದು ತಂದೆ ತಾಯಿ ಹೆಣದ ಮ್ಯಾಗ ಬಹಳ ಹಾಳಾಕತ್ತಿದ್ರು. ಮಗಲ್ ಮನೆಯವ್ರು ಇದ್ರಲ್ಲ ಅವ್ರಿಗೆಲ್ಲ ಗೊತ್ತಿತ್ತು ಏನ್ ನಡೆದೈತೆ ಅಂತ, ಎಲ್ಲ ಗೊತ್ತಿತ್ತು. ಹಾ ಬರ್ತಾರೆ. ಬಾಳ ಹಾಳಾಕತ್ತಿದ್ರು. ಹುಡುಗ ಹುಡುಗಿ ಅಟ್ಟು ಮುದುಕರ ಮೇವ್ಯಾಗ ಬಿದ್ದು ಹಾಳಾಕತ್ತಿದ್ರು. ಓಣ್ಯಾನ ಮಂದಿಗೆ ಇವ್ರು ಅಳುದು ನೋಡಿ ಕಣ್ಣಾಗ ನೀರು ಬಂದ್ರು. ಏನ್ ತಂದೆ ತಾಯಿ ಮ್ಯಾಗ ಎಷ್ಟು ಪ್ರೀತಿ ಇರ್ಬೇಕ್ರಿ, ಎಷ್ಟು ಅಳ್ತಾವ ಬರೆಯೋದು. ಓಣ್ಯಾವ್ರಿಗೆ ಅನಿಸ್ತು ಮಕ್ಕಳು ಎಷ್ಟು ಪ್ರೀತಿ ಅದಾವಲ್ಲ ತಂದೆ ತಾಯಿ ಮನೆ ಮ್ಯಾಗ ಅಂತ ಅಂದ್ರು. ಮಗಲ್ ಮನಿ ಮುದುಕಿತ್ತು. ತಮ್ಮ ಇದು ಆಕ್ಟಿಂಗ್ ಬಾಳ ಓರಾಗಂಗ್ ಕಾಣ್ತೈತು ಅಂದವ. ಎಷ್ಟು ತಿಂಗಳಿಂದ ನಿಮ್ಮ ಅಪ್ಪ ನಿಮ್ಮ ಅವ್ವ ಫೋನ್ ಮಾಡ್ತಿದ್ರು ನಿಮ್ಗ, ಬರ್ಲಾರ್ದವ್ರು ಸತ್ತಿಂದ ನಾಟಕ ಮಾಡಕತ್ತಿರಲ್ಲ, ಇದು ನಾಟಕ ಬಾಳ ಆತ ಅನಿಸ್ತೈತಿ, ಸಾಕ್ ಮುಗಿಸ್ರಿ, ನಮ್ಗೆಲ್ಲ ಗೊತ್ತೈತಿ ನಿಮ್ ನಾಟಕ. ತಕ್ಷಣ ಗಪ್ಪಾದ್ರ. ಏನು ಇದು ಮಕ್ಕಳ ಲಕ್ಷಣ ಏನು? ತಂದೆ ತಾಯಿ ಋಣ ತೀರಿಸೋ ಪದ್ಧತಿ ಏನು? ತಂದೆ ತಾಯಿ ದೇವರಂತ ಅವ್ರ ಸೇವಾ ಮಾಡೋ ಪದ್ಧತಿ ಏನು? ಬರೇ ದೇವರಂತ ಬಾಯಿಂದ ಅಂದ್ರಾಕೈತೇನು? ಆ ಭಾವದಿಂದ ಕಾಣೋದು ಬೇಡ ನಾವು ಏನಾಗ್ಯಾವ ನಮ್ಮ ಸಾಹಿತ್ಯದಾಗ ಅಪ್ಪ ಅಂದ್ರೆ ಬರೇ ಕುಡುಕ ಜಗಳ ಗಂಟ ಈ ರೀತಿ ಬರ್ದ್ ತೋರ್ಸಾಕತ್ತಿದ್ರು. ನಮ್ಮ ಮುಂದೆ ಬರೀ ಅವೇ ಚಿತ್ರ ಬರಾಕತ್ತಿದ್ರು. ಅವ ಹೆಂಗ ಕೆಲವೊಂದು ನಕ್ರಿ ಅವ ಮಾಡಿದ ಉಪಕಾರ ಸಾಣದೈತಾನೆ, ಇದನ್ನ ನೋಡ್ಬೇಕಲ್ಲ. ನಮ್ಮವ್ವ ಎಷ್ಟು ಸಹಿಸಾಳ, ನಮ್ದು ಸಹಿಸಾಳ, ಮಂದಿ ಮಕ್ಕಳದು ಸಹಿಸ್ಕೊಂಡಾಳ, ಊರನವ್ರದ್ದು ಸಹಿಸ್ಕೊಂಡಾಳ, ದೇವರಿಗೆ ಸಹಿಸ್ಕೊಳ್ಳಕ್ ಆಗುದಿಲ್ಲ ಅಂತ ಸಹನ ಮೂರ್ತಿ. ಆಕಿಗಿಂತ ದೊಡ್ಡ ದೇವರು ಯಾವದ? ಯಾವ ದೇವರು? ಜೀವನದೊಳಗ ಪ್ರಸಂಗ ಬಂದ್ರ ತಂದ ತ್ಯಾಗ ಮಾಡ್ಯಾಳ, ಮಂದಿಗೆ ಸಮಾಧಾನ ನೀಡ್ಯಾಳ. ಕುಂತಿ ವನವಾಸದಾಗಿದ್ಲು. ವನವಾಸದಾಗ ಏಕಚಕ್ರ ನಗರದೊಳಗಿದ್ದು 4 ಮಕ್ಕಳನ್ನ ಕರ್ಕೊಂಡು ಒಂದ್ ಮನ್ಯಾಗಿರ್ತಿದ್ರು. 3 ಮಂದಿ 4 ಮಂದಿ ಉಂಡ್ ಎಲ್ಲೇ ಹೋಗಿದ್ರು. ಭೀಮ್ ಒಬ್ಬನ ಮನ್ಯಾಗಿದ್ದ, ಉಣ್ಣಾಕತ್ತಿದ್ದ. ಮಗ್ಗಲ್ ಮನ್ಯಾಗ ಯಾರೋ ಹೆಣ್ಮಕ್ಳು ಅಳು ಧ್ವನಿ ಕೇಳಿತು. ಮಗ್ಗಲ್ ಮನ್ಯಾಗ ಹೆಣ್ಮಕ್ಳು ಅಳು ಧ್ವನಿ ಕೇಳಿದ್ರು ಊಟ ಮಾಡಬಾರ್ದು ಅಂತ ನಮ್ಮ ದೇಶದಾಗ ಪದ್ಧತಿ ಐತಿ. ಊಟ ನಡೆದಿತ್ತು ಅಂತಂದ್ರ ಅಲ್ಲೇ ಕೈ ಬಿಡ್ಬೇಕಂತ ನಿಯಮ ಐತಿ. ಯಾರಾದ್ರೂ ಅಕ್ಕಪಕ್ಕದಾಗ ಹೆಣ್ಮಕ್ಳು ಅಳ್ತಿದ್ರು ಅಂದ್ರ ಅಲ್ಲೇ ಕೈ ಬಿಟ್ಟು ಓಡಿ ಹೋಗ್ಬೇಕು, ಆ ದುಃಖ ಕೇಳಬೇಕು, ದೂರ ಮಾಡ್ಬೇಕು, ಮತ್ತೆ ಬಂದು ಉಣ್ಬೇಕು. ಇದು ನಮ್ಮ ದೇಶದ ಸಂಸ್ಕೃತಿ. ಇದು ಭೀಮಗಂದು ತಮ್ಮ ಹೋಗು, ಯಾರು ಅಳ್ತಾರ ನೋಡ್ ಹೋಗು ಮಗ್ಗಲ್ ಮನ್ಯಾಗ. ಅವ ಹೋದ, ಮನ್ಯಾಗ ಯಾರು ಇದ್ದಿದ್ದಿಲ್ಲ, ಒಬ್ಬಕಿನ ಹೆಣ್ಮಗಳಿದ್ಲು. ಹೊಳ್ಳಿ ಬಂದ, ಯಾವ ಮನ್ಯಾಗ ಯಾರು ಗಂಡ್ಮಕ್ಳಿಲ್ಲ, ಅದಕ್ಕೆ ನಾ ಒಳಗ್ ಹೋಗಿಲ್ಲ, ನೀನ ಹೋಗುವುದು. ನಮ್ ದೇಶದ ಪದ್ಧತಿ ಗಂಡ್ ಮಕ್ಕಳಿದ್ದ ಮನ್ಯಾಗ ಯಾರು ಗಂಡ್ಮಕ್ಳು ಹೋಗಬಾರ್ದು, ಹೆಣ್ಮಕ್ಳನ್ನ ಕರ್ಕೊಂಡ ಹೋಗುದಿತ್ತಂದ್ರ ಇದು ನಮ್ ದೇಶದ. ಯಾರ್ಯಾಕಿರಲ್ರ? ಯಾವ ಮನ್ಯಾಗ ಗಂಡ್ಮಕ್ಳಿಲ್ಲಲ್ಲ ಆ ಮನ್ಯಾಗ ಹೆಣ್ಮಗಳಿದ್ಲ, ಒಬ್ಬಕ್ಕಿನ ಹೆಣ್ಮಗಳಿದ್ಲ ಆ ಮನ್ಯಾಗ ಇತ್ತಂದ್ರ ಗಂಡಸರು ಒಳಗ್ ಪ್ರವೇಶ ಮಾಡಬಾರ್ದು. ಒಬ್ರ ಅವ್ರ ಯಾವಕ್ಕಿನಾರ ಒಬ್ಬಕ್ಕಿನ ತಾಯಿ ಕರ್ಕೊಂಡ ಒಳಗ್ ಹೋಗು. ಭೀಮ್ ಅಂದ, ಯವ್ವ ನೀನು ನಡಿ, ನೀನ ಹೋಗಿ ಕೇಳ್ದ. ಅಕ್ಕಿ ಹೋದ್ಲು, ಕೇಳಿದ್ಲು, ಯಾಕವ್ವ ಯಾಕೆ ಅಳ್ತಿ ಅಂದ್ಲು. ಒಬ್ಬನ ಮಗ ಅದ ನನ್ಗ, ಇವತ್ತ ಅವ ಬಕಾಸುರ ಅಂತ, ಅವನ ರಾಕ್ಷಸ ಅಂತ, ಅವಂಗೊಂದು ಗಾಡಿ ಅನ್ನ ಒಬ್ಬ ಮಗನ್ ಕೊಡ್ಬೇಕಂತ ಪ್ರತಿ ದಿವಸ. ಇವತ್ ನನ್ನ ಪಾಳಿ ಬಂದೈತಿ, ನಮ್ಮ ಮನಿ ಪಾಳಿ ಐತಿ, ಇವ್ರದ ಒಬ್ಬನ ಮಗ ಕೊಟ್ಟು ಹೆಂಗ್ ಬದುಕಲಿ ಅಂತ ಅಂದ್ಲು. ಬಾಳ ಅಳಕತ್ತಿದ್ಲು, ಬಿದ್ದು ಬೋರ್ಯಾಡಿ ಅಳತಿದ್ಲು. ಕುಂತಿ ಅಂದ್ಲು, ಯಾವಸ್ಸು ಚಿಂತೆ ಮಾಡ್ಬೇಡ, ನಾನು 5 ಅದಾವ, ಅದ್ರಾಗ ಒಂದು ಕಳಿಸ್ತೀನಿ, ನೀ ಏನ್ ಚಿಂತೆ ಮಾಡ್ಬೇಡ, ಹೋಗ. ಆಕೆ ಅಂದ, ಅದ ಹೆಂಗವ? ಹೌದು, ನಾನು 5 ಅದಾವ, ಅದ್ರಾಗ ಒಂದು ಕಳಿಸ್ತೀನಿ.
ಹೊಳ್ಳಿ ಬಂದು ಹೊರಗೆ ಭೀಮ ಬಾಯಿಲ್ಲ ಹಿಂಗಾಗೈತಂತ ಇವನ್ ಮಗಲ್ ಬದ್ಲಿಗೆ ನೀನ ಗಾಡಿ ತಗೋದ ಅನ್ನದ ಬಂಡಿ ತಗೊಂಡು ಹೋಗಿ ರಾಕ್ಷಸ ಮುನೀಶ್ವರ ಬೇಕಂದ್ರೆ ನೀನು ಬಲಿಯಾಗವಂಗಂತ ಆಯ್ತವ ಅಂದ. ಅವು ಹೇಳ್ತಾಳಂದ್ರೆ ಮುಗಿ ಮತ್ತೊಂದು ಇದ್ರ ಯಾರಿಗೆ ಆಡಿಲ್ಲ ಭೀಮ. ಅವು ಅಂದ್ರೆ ಫೈನಲ್. ಅವಾಗ ಅವನ ಕೈಯಾಗ ತುತ್ತ ಉಂಡ್ಲಿಲ್ಲ ಅಂದ್ರೆ ಹೊಟ್ಟಿನ ತುಂಬತಿದ್ದಿಲ್ಲ ಅಂತ ಭೀಮ ತಗೊಂಡು ಹೋದ ಗಾಡಿ. ಅವ ಬಕಾಸುರ್ ನೋಡ್ಕೊತಾನ ಕೂತಿದ್ದ. ಇವ ಗಾಡಿ ತಗೊಂಡು ಹೋಗಿ ಅವನ ಮುಂದೆ ಗಾಡಿ ನಿಂದ್ರಿಸಿ ಅನ್ನ ತಿನ್ನಕ್ ಶುರು ಮಾಡಿದ ಇವನ. ಯಾಕಂದ್ರೆ ಅವ ಪೂರ ಉಳ್ಗೊಟ್ಟಿದ್ದಲ್ಲ. ಅವ ರಾಕ್ಷಸ ಬಂದ, ನನಗ್ ಕೊಟ್ಟಾರದು ಅನ್ನ, ನಿನಗ ಕೊಟ್ಟಾರೋ ಸರಿ ಐತಿ, ನನ್ನೊಮ್ಮಿ ಅದನ್ನೊಮ್ಮಿ 2 ಸರಿಯಾಗಿ ತಿಂತೀನಿ, ನಾ ಮೊದಲ ಅನ್ನ ತಿಂತೀನಿ, ಹಿಂದಾಗಡೆ ನಾನು ತಿನ್ನು ಅನ್ನ, 2 ನಿನಗ ಸಿಗ್ತಾವ. ಅವ ಅನ್ನ ತಿನ್ನುತ್ತಾನ, ಅವನ ಕಡೆ ನೋಡಲಿಲ್ಲ. ಅವ ಏನು ಕೂತಿದ್ದ, ಹೊಡಿತಿದ್ದ, ಇವಾಗೇನು ಹತ್ತತ್ತಿದ್ದಿಲ್ಲ. ಅನ್ನ ತಿಂದು ಮುಗಿಸಿದ. ಬಾರಪ್ಪ ಇನ್ನು ಈಗ ನಾನೇನ್ ತಿನ್ನೋದು ನೀನ್ ತಿನ್ನೋದು ಡಿಸಿಷನ್ ಮಾಡೋದು ಬಾ ಅಂತ. ಬಕಾಸುರ ಒಂದೇನ್ ಬುದ್ಧಿದ ಖಲಾಸ ಅದ, ಮುಗದ ಹೋತ ಅವನ ಕತ್ತಿ. ಎತ್ತಿನ ಗಾಡಿ ತಗೊಂಡು ಹೊಳ್ಳಿ ಊರಾಗ ಬಂದ. ಇಡೀ ಊರ್ ಮಂದಿ ಅಂದ್ರು ಇವ್ ಹೊಳ್ಳಿ ಬಂದಲ್ರಿ, ಇವತ್ತಿನ ತನ ಹೋದವ್ರು ಆ ಕಡೆ ಹೋಗಿದ್ರು, ಇವ್ ಹೊಳ್ಳಿ ಬಂದಲ್ಲ ಅಂದ್ರು. ಇನ್ನು ಮುಂದೆ ನಾಳೆಯಿಂದ ಯಾರು ಕಳಿಸೋ ಅವಶ್ಯಕತೆನೇ ಇಲ್ಲ, ಅಷ್ಟು ಬಂದೋಬಸ್ತ್ ಮಾಡಿ ಬಂದಿನ್ರಿ ಅಂದೇವ. ಊರ್ ಮಂದಿ ಆ ಕುಂತಿಗೆ ಸಾಷ್ಟಾಂಗ ಹಾಕಿದ್ರು. ಯವ್ವ ಎಂಥ ಮಗನ್ ಹಡ್ದಿಯಲ್ಲ, ನೀ ಹಡ್ದದ್ದು ದೊಡ್ಡ ಮಾತಲ್ಲ, ಮತ್ತೊಬ್ಬರ ಮಕ್ಕಳನ್ನ ಉಳಿಸೋ ಸಲುವಾಗಿ ನಿನ್ನ ಮಗನ್ ಕಳಿಸಿದಲ್ಲ, ಎಂಥ ಹೃದಯದಿಂದ. ಈಕೀಗ ಅವು ಅಂತಾರ ಆಕಿ. ಕುರುಕ್ಷೇತ್ರದಾಗ ಈಕಿನ ಮಕ್ಕಳು ಗಾಂಧಾರಿ ಮಕ್ಕಳು ಯುದ್ಧ ಮಾಡ್ತಿದ್ರ, ಕುಂತಿ ಗಾಂಧಾರಿ ಸೇವಾ ಮಾಡ್ತಿದ್ಲು ಮನ್ಯಾಗ. ನಮ್ಮ ಅಕ್ಕ ನೀನು ಕಣ್ಣು ಕಾಣಂಗಿಲ್ಲ, ನಿನ್ ಸೇವಾ ಯಾರು ಮಾಡೋರು ಅಂತ ಮಕ್ಕಳು ಹೊಡೆದಾಡ್ತಿದ್ರೆ ಈಕೆ ಅವ್ರ ಸೇವಾ ಮಾಡ್ತಿದ್ಲಿ. ಈಕೀಗ ಅವು ಅಂತ. ಯುದ್ಧ ಮುಗೀತು. ಗಾಂಧಾರಿ ನಾವಿನ್ನು ವಾನಪ್ರಸ್ಥಕ್ಕೆ ಹೋಗ್ತೀವಿ, ಸಾಕಿನ ಮನೆ ಬಿಟ್ಟು ಹೋಗ್ತೀವಿ, ವಾನಪ್ರಸ್ಥಕ್ಕೆ ಹೋಗ್ತೀವಿ ಅಂತ ಧೃತರಾಷ್ಟ್ರ ಗಾಂಧಾರಿ ತಯಾರಾದ್ರು. ವಿದುರ್ನು ತಯಾರಾದ, ಗಂಡ ಹೆಂಡತಿ. ಅವಾಗ ಅದೇ ಮಕ್ಕಳು ಸಿಂಹಾಸನದಾಗ ಕೂತಿದ್ರು, ಕುಂತಿ ಮಕ್ಕಳು. ಇನ್ನು ರಾಜಮಾತೆ ಆಗಿ ಮೆರೆಯುವಂತ ದಿವಸ ಬಂದಿತ್ತು. ಅಂದ್ರು, ನಾನು ರಾಜಮಾತೆಯಾಗಿ ಮೆರೀಲಿಕ್ಕಿಲ್ಲ. ನಮ್ಮಕ್ಕ ವಾನಪ್ರಸ್ಥಕ್ಕೆ ಹೊಂಟಾಳ ಗಾಂಧಾರಿ, ನಾ ಹೆಂಗ್ ಇಲ್ಲಿ ಕುಂದ್ರಲಿ, ಅಕ್ಕಿನ ಸೇವಾ ಮಾಡೋರು ಯಾರಂತ ತಾನು ಹೋದ್ರು. ಅರಣ್ಯಕ್ಕೆ ಬೆಂಕಿ ಬಿತ್ತು, ಇವರ ಆಶ್ರಮಕ್ಕೆ ಬೆಂಕಿ ಬಂತು. ಗಾಂಧಾರಿ, ಧೃತರಾಷ್ಟ್ರ, ವಿದುರ ಎಲ್ಲರೂ ಅವ್ರ ಕೂಡ ಕುಂತಿ ಸಹಿತ ಸುಟ್ಟು ಸತ್ತು. ಆದ್ರ ಆಕಿನ ಉದಾರ ಅಂತಃಕರಣ ಅಂತ ಏನಿತ್ತಲ್ಲ, ತಾಯಿ ಯಾಕೆ ದೇವರು ಅಂದ್ರೆ ತಾಯಿ ಅಂತಃಕರಣ ಬಹಳ ದೊಡ್ಡದು, ಉದಾರದು. ಆ ಔದಾರ್ಯಕ್ಕ ಅವ್ವ ಅಂತ ಕರೀತಾರೆ. ಆ ಔದಾರ್ಯಕ್ಕ ಅವ್ವ ಅಂತ ಕರೀತಾರೆ. ಆ ಅವ್ವ ಏನದಾಳ, ಅಪ್ಪ ಏನದಾನ, ಇವ್ರನ್ನ ಬಿಟ್ರೆ ಜಗತ್ತಿನಾಗ ಮತ್ತೊಂದು ದೊಡ್ಡ ದೇವರಿಲ್ಲ. ಜೀವಂತ ಎಲ್ಲಾದ್ರೂ ದರ್ಶನ ಮಾಡ್ಕೊಳ್ದಿದ್ರೆ ಈ ಅಪ್ಪ ಅವನ್ ದರ್ಶನ ಮಾಡ್ಕೊಳ್ಬೇಕು. ಒಬ್ಬ ಜೀಜಾಬಾಯಿ ಅಂತ ತಾಯಿ ಆಗಿ ಹೋದ್ಲು, ಮಗನಿಗೆ ಎಷ್ಟು ಚಂದ ಕಲಿಸಿದ್ಲು, ಎಷ್ಟು ಚಂದ ಸಂಸ್ಕಾರ ಮಾಡಿದ್ಲು ಅಂತಂದ್ರೆ, ಜೀಜಾವು ತಮ್ಮ ಅನ್ಯಾಯ ಅತ್ಯಾಚಾರಗಳನ್ನ ಸಹಿಸ್ಕೋಬಾರದು. ಸಾಮಾನ್ಯ ಜನರ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತಿತ್ತು ಅಂದ್ರೆ ಪ್ರಾಣ ಕೊಟ್ಟಾಕಾಗೋದಕ್ಕ ಆ ಅತ್ಯಾಚಾರವನ್ನು ನಿಲ್ಲಿಸಬೇಕು ಅಂತ ಮಗನಿಗೆ ಕಲಿಸಿದ್ರು. ಊರಾಗ ಒಬ್ಬ ಊರ ಪ್ರಮುಖ ಒಬ್ಬ ಬಡವನ ಮಗಳನ್ನ ಹೊತ್ಕೊಂಡು ಹೋದ. ಹುಡುಗಿ 14 ವರ್ಷದ್ದಿತ್ತು, ಹೊತ್ಕೊಂಡು ಹೋದ, ಅತ್ಯಾಚಾರ ಮಾಡಿದ. ಆ ತಾಯಿ ಬಂದು ಜೀಜಾವನ್ ಮುಂದ ಕೈ ಮುಗಿದು ಕೇಳಕತ್ತಿಲ್ಲ, ನನಗೆ ನ್ಯಾಯ ಸಿಗ್ಬೇಕು, ಈ ಊರ್ ಗೌಡ್ರು ನೀವು, ಈ ಊರ್ ಪ್ರಮುಖರು ನೀವು, ನನ್ನ ಮಗಳನ್ನ ಹೊತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ ಪ್ರಮುಖ. ಅವಾಗ ಅನ್ನೋರು ಯಾರು, ಈ ಊರಾಗ ಕೇಳೋರು ಯಾರಂತ. ಶಿವ
ಕೇಳಿಸ್ತೈತಿಲ್ಲ ತಾಯಿ ಕೂಗು ನಿನಗಂದು. ಅವನ ವಯಸ್ಸು ಎಷ್ಟು? 14 ವರ್ಷ. ಶಿವಾಜಿ ಅವನ ಗೆಳೆಯರಿದ್ರೆ 12 ಮಂದಿ, ಹೋಗ್ರಲ್ಲ ಅಂದ, ಹೊತ್ಕೊಂಡು ಬರ್ರಿ ಅವನಂದ. ಹೋದ್ ಹೊತ್ಕೊಂಡು ಬಂದ್ರ ಅವನು. ಹೊತ್ಕೊಂಡು ಬಂದ ಕೂಡ್ಲೆ ಇಂಥವ್ರ ಮಗಳ ಮ್ಯಾಗ ಅತ್ಯಾಚಾರ ಮಾಡಿ ಅಂತ ನಾ ಮಾಡ್ಲಾರ್ದು ಮತ್ತಾರು ಮಾಡೋರು. ಎಡ್ಡು ಕೈ ಕತ್ತರಿಸ್ಲಿ ಅವನು. ತಾದ ತಕ್ಷಣ ಎಡ್ಡು ಕೈ ಕತ್ತರಿಸಿದ್ರು. ಕತ್ತಿ ಮ್ಯಾಗ ಮೆರವಣಿಗೆ ಮಾಡ್ಕೊಂಡು ಬರ್ರಿ. ಊರಾಗ ಕತ್ತಿ ಮ್ಯಾಗ ಕುಂದರ್ಸಿ ಮೆರವಣಿಗೆ ಮಾಡಿಸ. ಅವರ ಒಂದು ಶಬ್ಬಾಷ್ ಮಗನ ಅಂತ. ಯಾರಿಗೆ? ಶಿವಾಜಿ. ಆಕೆ ಮಾಡಿದ ಸಂಸ್ಕಾರ ಇದು. ಇದೇ ಶಿವಾಜಿ ಯಾವಾಗ ಶಿವಾಜಿಯ ಸೈನಿಕರು ಕಲ್ಯಾಣದ ಸುಬೇದಾರನ ಮಗಳು, ಈ ಕಲ್ಯಾಣ ಅಲ್ಲ, ಅಲ್ಲಿ ಮುಂಬೈ ಹತ್ರ ಒಂದು ಕಲ್ಯಾಣ ಇದೆ, ಆ ಕಲ್ಯಾಣದ ಸುಬೇದಾರನ ಮಗಳನ್ನ ತಗೊಂಡು ಬಂದ್ರು. ನಮ್ಮ ರಾಜನಿಗೆ ಕಾಣಿಕೆ ಬಹಳ ಅಪ್ರತಿಮ ಅಲೌಕಿಕ ಸುಂದರಿ ಆಕೆ ತಗೊಂಡು ಬಂದ್ರು. ಮೇಣೆದಾಗ ಕುಂದರ್ಸ್ಕೊಂಡು ತಂದ್ರು. ರಾಜನ ಮುಂದೆ ಇಳಿಸಿದ್ರು. ನಿಮಗಾಗಿ ಕಾಣಿಕೆಯನ್ನು ತಂದೀವಿ ಅಂತ. ಶಿವಾಜಿ ನಖಶಿಕಾಂತ ಆ ಸ್ತ್ರೀಯನ್ನು ನೋಡಿದವನ ನಮಸ್ಕಾರ ಮಾಡಿದ. ಯವನ್ ಎಷ್ಟು ಚಂದ ಇದೆಯಲ್ಲ, ಇಷ್ಟ ನಮ್ಮವು ಚಂದ ಇದ್ರೆ ನಾನು ಎಷ್ಟು ಚಂದ ಹಾಕಿದ್ನಲ್ಲ. ಹೋಗ್ಲಿ, ನನ್ನ ತಂಗಿಯಾಗಿ ನೀನು ಚಂದಾಗಿರು, ಅವಳಿಗೆ ಹುಡುಗಿ ತೊಡಗಿ ಆಭೂಷಣಗಳನ್ನು ಕೊಟ್ಟು ಅವ್ರ ಮನೆಗೆ ಬಿಟ್ಟು ಬರ್ರಿ ಅಂತ ಹೇಳಿ ಕಳಿಸಿಕೊಟ್ಟ. ಈಕಿ ನನ್ನ ಹೆಂಡತಲ್ಲಪ್ಪ, ನನ್ನ ತಂಗಿ ಬೇಡ ಅಕ್ಕ ಅಂತ ಆಕೆ ಗುಡಿ ತುಂಬ್ರಿ, ಒಯ್ದು ಬಿಟ್ಟು ಬರ್ರಿ ಅಂತ. ಇದು ತಾಯಿ ಮಾಡುವ ಸಂಸ್ಕಾರ. ಇಂಥ ತಾಯಿ ತಂದೆಗೆ ದೇವರನ್ಲಿಕ್ಕೆ ನ್ಯಾಯ ನಾವು ಈ ಜಗತ್ತಿನಾಗ ದೇವರಲ್ಲಿ. ಇದನ್ ಬಿಟ್ಟು ಅದ್ರಾಗ ನೋಡು, ಎಲ್ಲದ್ರಾಗ ನಮ್ಮ ದೇಶದಾಗ ಅಣುರು ಏಣು ತೃಣಕಾಷ್ಟಿ ಎಲ್ಲದರಲ್ಲಿಯೂ ದೇವರು ತುಂಬ್ಯಾನ. ಆದ್ರೆ ಸಗುಣ ಸಾಕಾರ ರೂಪದಲ್ಲಿ ಕಾಣೋದಾಗಿದ್ರೆ ತಂದೆ ತಾಯಿಗಳಲ್ಲಿ ಕಾಣಬೇಕು, ಗುರು ಹಿರಿಯರಲ್ಲಿ ಕಾಣಬೇಕು, ಮತ್ತು ಅತಿಥಿ ಅಭ್ಯಾಗತರಲ್ಲಿ ಕಾಣಬೇಕು ಅಂತ, ದೇವರನ್ನು ಕಾಣಬೇಕು ಅಂತ ನಮ್ಮ ಹಿರಿಯರು ನಮ್ಗೆ ತಿಳಿಸ್ಯಾರ. ಅದಕ್ಕೆ ಸುಮ್ಮ ಬಂದೀವಿ. ನಿನ್ನೆ ರಾತ್ರಿ ಉಣಿಸಿದ್ರ ಅದ್ದವರು ರಾತ್ರಿನೂ ಒಂದು ಪ್ರವಚನ ಮಾಡಿ ಒಂದೇನು ಪುಕ್ಕಟ್ಟೆ ಉಂಟಿಲ್ಲ. ಈಗ ಮುಂಜಾನೆ ಮೊದಲ ಉಳಿಸಿ ಹಿಂದಾಗಡೆ ಕುಸ್ತಿಗೆ ತಗೊಂಡ್ಬಂದ. ಪಣವಾನಂದನ ಅಜ್ಜನ ಹೃದಯ ಬಾಳ ದೊಡ್ಡ. ತಾ ಮಲಗೋ ಸ್ಥಾನ ನಮಗ್ ಬಿಟ್ಟು ಎಲ್ಲಿ ಹೋಗಿ ಮಲ್ಕೊಂಡು ರಾತ್ರಿ ಆಗ್ತದೆ ಗೊತ್ತಿಲ್ಲ. ಇಂಥ ಮಾತೃ ಹೃದಯ. ನಾವು ಎಲ್ಲಿ ಕಾಣೋದು ಸನ್ಯಾಸಿಗಳ ತಾಯಿ ಅಂದ್ರೆ ಇಲ್ಲೇ ಇಂಥ ನಮಗಂತೂ ಯಾವಾಗ ಮನೆ ಬಿಟ್ಟು ಬಂದೀವಿ ಗೊತ್ತಿಲ್ಲ. 40 ವರ್ಷ ಆತವ್ರು ಅದಾರ ಹೋಗ್ಯಾರ ಅದು ಗೊತ್ತಿಲ್ಲ. ಯಾರಂದ್ರೆ ಈಗ ಇದ್ದವ್ರು ತಾವು ನೀವು ಮತ್ತೆ ಇಲ್ಲೇ ದೇವ್ರನ್ನ ಕಾಣೋದು, ಮತ್ತೆಲ್ಲಿ ಕಾಣೋದು? ನಮ್ಮ ಸಂಸ್ಕೃತಿ ಹಿಂಗೈತಿ. ನಮ್ಮ ಮಕ್ಕಳಿಗೆ ಹಿಂಗೆ ಸಂಸ್ಕಾರ ಮಾಡಬೇಕು. ನಮ್ಮ ಮಕ್ಕಳಿಗೆ ಅಂಥವರ ಸಂಸ್ಕಾರ ಮಾಡೋದು. ಬರೇ ನೀ ಅಭ್ಯಾಸ ಮಾಡೋದು, ಅಭ್ಯಾಸ ಮಾಡಿ ಆ ಕಡೆ ಹೋಗ್ತೈತಿ, ಕಳ್ಕೊತ ಕುಂದಿರ್ತೀವಿ ಮನೆಗೆ. ಅಭ್ಯಾಸನೂ ಮಾಡಿಸ್ಬೇಕು, ಅದ್ರ ಕೂಡ ಸಂಸ್ಕಾರನೂ ಮಾಡಬೇಕು. ನನಗೊಬ್ರು ಹುಡುಗನ್ ಕರ್ಕೊಂಡು ಬಂದ್ರು. ಅದ್ರಾಗ ನಮಸ್ಕಾರ ಕಂತ ಆಯ್ತು ಮಾಡ್ಲಿ ಅಂತ ಹಿಂಗ್ ಮಾಡ್ತೈತಿ ನೋಡ್ರಿ ಅದು ಇದು ಕೊಂಚರ ತಿಳಿಸಿ ಹೇಳ್ರಿ ಅಂತಂದ್ರು. ಅಟ್ರಾಗ ಅವ್ರವ್ವ ಮುಂದೆ ಬಂದ್ರು. ಅಪ್ಪಾರ ಈ ಹುಡುಗ ಕೆಟ್ಟ ಕ್ವಾಡ್ಗೈತ್ರಿ, ಇದು ಭಯಂಕರ ಶಿಟ್ ಐತಿ, ಹಿಟ್ಟೈತಿ, ಇದು ಈಗ 7ನೇತೆ ಹೋಗೈತಿ, ಕರೆ ಶಿಟ್ ಅಂದ್ರೆ ಮಿತಿ ಮೀರೈತಿ, ಒಂಜಾರ ಏನ್ರ ಆಶೀರ್ವಾದ ಮಾಡ್ರಿ ಅಂತ ಅಂದ್ಲ. ಅಂದ ಕೂಡಲೇ ಶಿಟ್ಟು ಭಾಳ ಐತಿ, ಎಲ್ಲಿ ಓಣ್ಯಾಗ ಭಾಳ ಹೊಲಸು ಬಾಯ್ರಿ ಒಂದು ಅಂತ ಅಂದು. ಬರೀ ಬೈತೈತ್ರಿ ಅಂದ ಕೂಡಲೇ ನಾಂದೆ ಎಲ್ಲಿ ಓಣ್ಯಾಗ ಹುಡುಗರು ಸುಮಾರು ಅದಾವನು ಅಂತ ಕೇಳಿದೆ. ಇಂಥವ್ ಬೈದು ಬರೀ ನಮ್ಮ ಮನೆ ಬಿಟ್ಟು ಹೊರಗೆ ಸಹಿತ ಹೋಗುದಲ್ರಿ ಹುಡುಗ ಅಂದ್ರೆ. ಬೇರೆ ಮನ್ಯಾಗ ಐತಂದೆ. ಮತ್ ನಿಮ್ ಮನ್ಯಾಗ ಈ ಹುಡುಗನಂಗೆ ಶಿಫ್ಟ್ ಮಾಡೋರು ಯಾರದಾರ? ಯಾರು? ಇವರೇರಿ. ಆಕೆ ಅಂದ್ ಇವರೇರಿ ಅಂದ್ಲು ಗಂಡಗ. ಇವ್ರದಾಗ ಕಲ್ತೈತಿ ನೋಡ್ರಿ ಎಲ್ಲ. ನಾಂದ್ಯ ಉಪಚಾರ ಹುಡುಗನ್ ಮಾಡುವ ಅವಶ್ಯಕತೆ ಇಲ್ಲ, ಇವನ ಮ್ಯಾಗ ಮಾಡೋ ಅವಶ್ಯಕತೆ. ಯಪ್ಪ ಮಗ ಹಿಂಗ ಆಗ್ಬಾರ್ದಾಗಿತ್ತು ಅಂತಂದ್ರೆ ನೀ ಸುಧಾರಿಸ. ನಿಮ್ಮನ್ನ ನೋಡೋದು ಕಲಿತೈತಿ. ಏನಾಗ್ತೈತಿ, ನಾವು ಮುಖದ ಮ್ಯಾಗ ಧೂಳು ಬಿದ್ದಿರ್ತೈತಿ, ಕನ್ನಡಿ ವರ್ಷಕ್ಕೆ ಹೋಗ್ತೀವಿ.
ತಿಳಿತಲ್ಲ ನಿಮ್ಗೆ ಇದ್ರ ಅರ್ಥ? ಧೂಳ ಮುಖದ ಮ್ಯಾಗ ಬಿದ್ದೈತಿ, ಚಂದ ಕಾಣೋದು, ಕನ್ನಡಿ ಒರೆಸಾಕ್ ಅಂತಾನೆ. ಕನ್ನಡಿ 100 ವರ್ಷ ಒರೆಸಿದ್ರು ಸ್ವಚ್ಛ ಆಗುದಿಲ್ಲ, ಮುಖ ಒರೆಸ್ಕೊಂಡ್ರೆ ಸ್ವಚ್ಛ ಆಕೈತಿ. ಹಂಗ ನಾವು ನಮ್ಮ ನಡಿ ನುಡಿ ತಿದ್ದುಕೊಳ್ಳಾರ ಮಕ್ಕಳನ್ನ ತಿದ್ದಬೇಕಂತೀವಿ, ಆಗುದಿಲ್ಲ. ಅದು ನಾವು ತಿದ್ದುಕೊಂಡಿವಿ ಅಂದ್ರೆ ಅವು ತಾನೇ ಸುಧಾರಿಸ್ತಾವ. ಮಕ್ಕಳು ಹೇಗಿರ್ಬೇಕು ಅಂತ ನಾವು ಬಯಸ್ತೀವಲ್ಲ, ಹಂಗ ನಾವು ನಡ್ಯಾಕ್ ಕಲಿತೀವಿ. ಹಂಗ ಇರ್ಬೇಕು, ನಮ್ಮನ್ನ ನೋಡಿ ಅವು ಕಲಿವು, ಹೊರಗಿದ್ದೇನು ಬರುದೇ ಇಲ್ಲ ಅಂತ ಸಂಸ್ಕಾರಗಳನ್ನು ಬಿತ್ತೋದು ನಮ್ಮೆಲ್ಲರ ಕರ್ತವ್ಯ. ನಿಮ್ದು ಕರ್ತವ್ಯ, ನಮ್ದು ಕರ್ತವ್ಯ. ನಮ್ಮನ್ನ ಉಣಿಸಿ ತಿನಿಸಿ ಸಮಾಜಕ್ಕೆ ಹಂಗ ದೇವರಿಗೆ ಊರಾಗ ಆಕಳುಗಳು ಬಿಟ್ಟಿರ್ತಾರಲ್ಲ, ಊರು ಸೇವಾ, ಹಂಗ ನಿಮ್ಮ ಕೈ ಪ್ರಸಾದ ಉಂಡು ನಾವು ಈ ದೇಶದ ಸೇವಾ ಮಾಡಬೇಕು ಅಂತ ಅಪೇಕ್ಷೆ. ನಿಮ್ಮನ್ನು ಲೂಟಿ ಮಾಡಿ ನಿಮ್ಮ ಕಿಶದನ್ ಜಪ್ಕೊಂಡು ನಾವು ಬದುಕಲ್ಲ, ನಿಮ್ ಸೇವಾ ಮಾಡಕ್ಕೆ. ನೀವು ಎಲ್ಲ ಕೊಟ್ಟು ಮಾಡಿ ಮತ್ತೆ ನಾವು ಹೇಳಿದ್ದನ್ನು ಕೇಳ್ಕೊಂಡು ನೀವು ಹಂಗ ನಡೆಯೋರು, ನಿಮ್ಮ ಮಕ್ಕಳಿಗೆ ನೀವು ಕಲಿಸೋರು. ಇದನ್ನ ನಮ್ದು ನಿಮ್ದು ಕರ್ತವ್ಯ. ಇದನ್ನ ಬಿಟ್ಟು ಮತ್ತೇನು ಇಲ್ಲ. ನಮ್ಮ ಮಕ್ಕಳು ಎಷ್ಟು ಚಂದ ಆಗ್ಬೇಕಂತಂದ್ರೆ ಮಕ್ಕಳ ಮನೆಯವ್ರು ಅನ್ಬೇಕು, ಏನು ಹುಡುಗರಿ ಆ ಹುಡುಗರು ನೋಡಿ ಕಲಿಬೇಕು ನೋಡು ಅಂತ ಅನ್ಬೇಕು. ಹಂಗ ನಮ್ಮ ಮಕ್ಕಳು ಆಗ್ಬೇಕು. ಹಂಗ ನಮ್ಮ ಮಕ್ಕಳು ಆಗ್ಬೇಕಾಗಿತ್ತಂದ್ರೆ ನಾವ ಹಂಗ ಆಗ್ಬೇಕು. ಮಕ್ಕಳು ಮಾಡಕ್ ಹೋದ್ರೆ ಆಗುದಿಲ್ಲ, ನಾವ ಹಂಗ ಆಗ್ಬೇಕು. ನಮ್ಮ ಮಕ್ಕಳು ತಾನೇ ಹಂಗಾಗ್ತಾರೆ.